Packaging of DNA helix or DNA in eukaryotes, it is to be more important. 5 marks ಗೆ ಎಕ್ಸಾಮ್ ಒಳಗೆ ಆಲ್ರೆಡಿ ಕೇಳಿದ್ದಾರೆ. ಇದೇ ಕ್ವೆಶ್ಚನ್ ಇನ್ನೂ ಒಂತರ ಹೆಂಗ್ ಕೇಳಬಹುದು ಅಂದ್ರೆ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯೋಸೋಮ್ ಮಾಡೆಲ್. ನ್ಯೂಕ್ಲಿಯೋಸೋಮ್ ಮಾಡೆಲ್ ಆಫ್ DNA. ನ್ಯೂಕ್ಲಿಯೋಸೋಮ್ ಮಾಡೆಲ್ ಆಫ್ DNA ಅಂತನೂ 5 ಮಾರ್ಕ್ಸ್ ಗೆ ಕೇಳಬಹುದು. Okay, first point ಏನು ಹೇಳಬಹುದು ಅಂದ್ರೆ in eukaryotes the packaging is more complex. In eukaryotes the packaging is more complex. Okay, in eukaryotes packaging of DNA is more complex as compared to prokaryotes. Okay, ಯಾಕೆ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ ಅಂತಂದ್ರೆ in eukaryotes DNA is associated with a positively charged basic proteins called histone proteins. ಅಂದ್ರೆ ಇಲ್ಲಿ ಒಂದ್ ಕಡೆ ನ್ಯೂಕ್ಲಿಯೋಸೋಮ್ ಮಾಡೆಲ್ ಅಂತ ಏನ್ ಹೇಳ್ತೀವಿ ಅದರೊಳಗೆ ಒಂದು ನೆಗೆಟಿವ್ಲಿ ಚಾರ್ಜ್ಡ್ DNA is associated with positively charged basic proteins histone. Together it forms a structure called nucleosome. Okay, ಅಂದ್ರೆ ಇದು ಏನಪ್ಪಾ ಅಂದ್ರೆ ಒಂದು ಮೇನ್ ಪ್ಯಾಕೇಜಿಂಗ್ ಮಟೀರಿಯಲ್. ಅಂದ್ರೆ ಈ DNA ನ ನಾವು ಇಲ್ಲಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಒಳಗೆ ನೋಡಿದಾಗ ಇಟ್ ಲುಕ್ಸ್ ಲೈಕ್ ವಾಟ್ ವಿ ಕಾಲ್ ಬೀಡ್ಸ್ ಆನ್ ಸ್ಟ್ರಿಂಗ್. ಇಟ್ ಲುಕ್ಸ್ ಲೈಕ್ ಬೀಡ್ಸ್ ಆನ್ ಸ್ಟ್ರಿಂಗ್. ಈ ಬೀಡ್ಸ್ ಏನಪ್ಪಾ ಅಂದ್ರೆ ಈಕ್ವಲ್ ಡಿಸ್ಟೆನ್ಸ್ ಒಳಗೆ ಇರುತ್ತೆ. ಅವಾಗ ಲೇಟರ್ ಅನಲೈಸ್ ಮಾಡಿದ್ರು ಈ ಬೀಡ್ಸ್ ಏನು ಅಂತಂದ್ರೆ ಈ ಬೀಡ್ಸ್ ಬೇರೆ ಏನು ಅಲ್ಲ, ದೇ ಆರ್ ದ ಪ್ಯಾಕೇಜಿಂಗ್ ಮಟೀರಿಯಲ್. ದೋಸ್ ಪ್ಯಾಕೇಜಿಂಗ್ ಮಟೀರಿಯಲ್ ಇಸ್ ಕಾಲ್ಡ್ ನ್ಯೂಕ್ಲಿಯೋಸೋಮ್ ಅಂತ ಹೇಳ್ಬೋದು. ಓಕೆ, ದೋಸ್ ಬೀಡ್ಸ್ ಆನ್ ಸ್ಟ್ರಿಂಗ್ ದೇ ಆರ್ ಸೆಡ್ ಟು ಬಿ ನ್ಯೂಕ್ಲಿಯೋಸೋಮ್. ಅದೇ ಕಾರಣಕ್ಕೆ ಇದು ಇನ್ವೆನ್ಷನ್ ಆಯ್ತು. ಅಂದ್ರೆ ಇಲ್ಲಿ ಇನ್ನೊಂದು ಇನ್ವೆನ್ಷನ್ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಡಯಾಮೀಟರ್ ಆಫ್ ದ DNA ನೋಡಿದಾಗ ಅಲ್ಲಿ ಎರಡು ತರ ಡಯಾಮೀಟರ್ ಬರುತ್ತೆ. ಇಲ್ಲಿ ನೋಡಿದ್ರೆ ಡಯಾಮೀಟರ್ ಜಾಸ್ತಿ ಬರುತ್ತೆ, ಇಲ್ಲಿ ನೋಡಿದ್ರೆ ಮತ್ತೆ ಡಯಾಮೀಟರ್ ಕಡಿಮೆ ಬರುತ್ತೆ, ಬಹಳ ಥಿನ್ ಇರೋದು. ಓಕೆ, ಈ ತರ ಎರಡು ಡಯಾಮೀಟರ್ ಬಂದಿದ್ದಕ್ಕೆ ಇಲ್ಲಿ ಏನಾಯ್ತು ಅಂದ್ರೆ ಇನ್ವೆನ್ಷನ್ ಒಳಗೆ ಗೊತ್ತಾಯ್ತು ದೇರ್ ವಿಲ್ ಬಿ ಸರ್ಟೆನ್ ಪ್ಯಾಕೇಜಿಂಗ್ ಮಟೀರಿಯಲ್. ಓಕೆ, ದೇ ಹೆಲ್ಪ್ಸ್ ಇನ್ ಪ್ಯಾಕೇಜಿಂಗ್ ಆಫ್ DNA helix. ಓಕೆ, ಎಸ್, ಅದಕ್ಕೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ಬೇಕು. ಏನಪ್ಪಾ ಅಂತಂದ್ರೆ ಇನ್ ಯೂಕ್ಯಾರಿಯೋಟ್ಸ್, ಇದು ಎಲ್ಲ ಆರ್ಗಾನಿಸಮ್, ಬರೀ ಹ್ಯೂಮನ್ ಬೀಯಿಂಗ್ಸ್ ಮ್ಯಾಮಲ್ಸ್ ಅಂತ ಅಷ್ಟೇ ಅಲ್ಲ, ಆಲ್ಮೋಸ್ಟ್ ಆಲ್ ಯೂಕ್ಯಾರಿಯೋಟ್ಸ್. In eukaryotes, DNA that is negatively, ನಾನು symbol ಯೂಸ್ ಮಾಡ್ತೀನಿ, negatively charged DNA is associated with, okay, ಸ್ವಲ್ಪ ಡಯಾಗ್ರಾಮ್ ಇದೆ, ಡಯಾಗ್ರಾಮ್ ಡ್ರಾ ಮಾಡೋಣ ಅಂತ. is associated with eukaryotic negatively charged DNA is associated with a set of positively charged basic proteins called histone proteins called histone proteins. In eukaryotes, negatively charged DNA is associated with a set of positively charged basic proteins called histones. Form many structural units called nucleosome ಅಂತ ಕರೀತೀವಿ. ಓಕೆ, ಎಸ್, ಕಾಲ್ಡ್ ನ್ಯೂಕ್ಲಿಯೋಸೋಮ್. ಇಲ್ಲಿ ನೀವು ಹೇಳ್ಬೇಕಪ್ಪ ಅಂತಂದ್ರೆ ಈಚ್ ನ್ಯೂಕ್ಲಿಯೋಸೋಮ್ ದಟ್ ಈಸ್ ಮೇಡ್ ಅಪ್ ಆಫ್ ಅ ಕೋರ್ ಆಫ್ 8 ಪ್ರೋಟೀನ್ಸ್. 8 ಇರೋದಕ್ಕೆ ಇದಕ್ಕೆ ಹಿಸ್ಟೋನ್ ಆಕ್ಟೋಮರ್ ಅಂತ ಕರೀತೀವಿ. ಅಕ್ಟೋಬರ್ ಅಲ್ಲ, ಅಕ್ಟೋಮರ್. ಓಕೆ, ಆಕ್ಟೋ ರೆಫರ್ಸ್ ಟು 8 ಅಂತ. ಈ ಹಿಸ್ಟೋನ್ ಆಕ್ಟೋಮರ್ ಸುತ್ತಲೂ ಏನಪ್ಪಾ ಅಂತಂದ್ರೆ there will be positively charged DNA ಎರಡು ಸುತ್ತ ಹೋಗಿರುತ್ತೆ.
ಪಾಸಿಟಿವ್ಲಿ ಚಾರ್ಜ್ ಡಿಎನ್ಎ. ಓಕೆ, ಎರಡು ರೌಂಡ್ ಏನಪ್ಪಾ ಅಂತಂದ್ರೆ ಅಲ್ಲಿ ಟರ್ನ್ಸ್ ಆಗಿರುತ್ತೆ. ಓಕೆ, ಎಸ್, ಎರಡು ಟರ್ನ್ಸ್ ಇದ್ರ ಸುತ್ತಲೂ ಸುತ್ತಿರುತ್ತೆ. ಓಕೆ, ಎಸ್, ಎರಡು ಟರ್ನ್ ಅಲ್ಲಿ ರೌಂಡ್ ಆಗಿರುತ್ತೆ. ಎರಡನ್ನೂ ಲಿಂಕ್ ಮಾಡಿರುವಂತ ಇನ್ನೊಂದು ಪ್ರೋಟೀನ್ ಇರುತ್ತೆ. ಓಕೆ, ಎಸ್, ಅದನ್ನ ನಾವು ಏನಪ್ಪಾ ಅಂದ್ರೆ H1 ಪ್ರೋಟೀನ್ ಅಂತ ಕರಿತೀವಿ. ಓಕೆ, ಎಸ್, ಡಿಎನ್ಎ H1 ಪ್ರೋಟೀನ್, ಕೋರ್ ಆಫ್ ಹಿಸ್ಟೋನ್ ಆಪ್ಟೋಮರ್. ಇದು ಡಿಎನ್ಎ. ಓಕೆ, ಎಸ್, ಇದನ್ನ H1 ಪ್ರೋಟೀನ್. ಓಕೆ, ಎಸ್, ಇದನ್ನ ಕೋರ್ ಆಫ್ ಹಿಸ್ಟೋನ್ ಆಪ್ಟೋಮರ್. ಕೋರ್ ಆಫ್ ಹಿಸ್ಟೋನ್ ಆಪ್ಟೋಮರ್ ಅಂತ ಕರಿತೀವಿ. ಓಕೆ, ಈಗ ನಾವು ಹೇಳ್ಬೇಕಾಗಿದೆ ಏನಪ್ಪಾ ಅಂದ್ರೆ ಮೇನ್ ಇದೆ ನ್ಯೂಕ್ಲಿಯೋಸೋಮ್. ಓಕೆ, ಈ ಒಂದು ಸಿಂಪಲ್ ಡೈಗ್ರಾಮ್ ಅನ್ನ 2 ಮಾರ್ಕ್ಸ್ ಕೇಳಿದೆ. ಓಕೆ, ಎಸ್, ಕೋರ್ ಆಫ್ ಹಿಸ್ಟೋನ್ ಆಪ್ಟೋಮರ್ ಟೆಕ್ಸ್ಟ್ ಬುಕ್ ಒಳಗಿದೆ. ಆ ಡೈಗ್ರಾಮ್ ಅನ್ನು ನೀವು ಡ್ರಾ ಮಾಡಿ ಬಿಡಿಸಬೇಕಾಗುತ್ತೆ. ಓಕೆ, ಎಸ್, ಈಗ ಫಸ್ಟ್ ಪಾಯಿಂಟ್ ನಾವೇನ್ ಹೇಳಿದ್ವಿ ಅಂದ್ರೆ ಇನ್ ಯೂಕ್ಯಾರಿಯೋಟ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಡಿಎನ್ಎ is associated with a set of positively charged. ಓಕೆ, ಹೀಗಾಗಿ ಒಂದಕ್ಕೊಂದು ಏನಾಗುತ್ತೆ ಅಂದ್ರೆ ರ್ಯಾಪ್ ಆಗುತ್ತೆ. ಪಾಸಿಟಿವ್ಲಿ ಚಾರ್ಜ್ಡ್ ಬೇಸಿಕ್ ಪ್ರೋಟೀನ್ಸ್ ಕಾಲ್ಡ್ ಹಿಸ್ಟೋನ್ ಪ್ರೋಟೀನ್ಸ್ ಫಾರ್ಮ್ಸ್ ಮೆನಿ ಸ್ಟ್ರಕ್ಚರಲ್ ಯೂನಿಟ್ಸ್ ಕಾಲ್ಡ್ ನ್ಯೂಕ್ಲಿಯೋಸೋಮ್. ಹೌದಾ? ಎಸ್, ಈಗ ನ್ಯೂಕ್ಲಿಯೋಸೋಮ್ ಒಳಗೆ ಹಿಸ್ಟೋನ್ ಆಪ್ಟೋಮರ್ ಈಸ್ ವಾಟ್ ವಿ ಕಾಲ್ ಆರ್ಗನೈಸ್ಡ್ 8 different proteins. Okay, yes, histone aptamer is made up of 8 proteins of 4 types. 8 ಟೋಟಲ್ ಪ್ರೋಟೀನ್ಸ್, ಬಟ್ 4 ಟೈಪ್ ಇರುತ್ತೆ. ಓಕೆ, ಎಸ್, ಹಿಸ್ಟೋನ್ ಆಪ್ಟೋಮರ್ that is to be made up of 8 molecules or 8 proteins. Okay, is of 4 type. ಆಪ್ಟೋಮರ್ ಅಂತ ಕರೀಲಿಕ್ಕೆ ಅದೇ ಕಾರಣ ಇಲ್ಲಿ ಮೇನ್. ಓಕೆ, is that is 8 ಯಾವ್ದಪ್ಪ ಅಂದ್ರೆ ಒಂದು H2E ಅಂತ ಬರುತ್ತೆ, ಇನ್ನೊಂದು H2B ಅಂತ ಬರುತ್ತೆ, ಇನ್ನೊಂದು H3 and H4 are of 2 sets. ಅಂದ್ರೆ H2A 2 ಇರುತ್ತೆ, H2B 2 ಇರುತ್ತೆ, H3 2 ಇರುತ್ತೆ, H4 2 ಇರುತ್ತೆ. ಓಕೆ, ಇದೇ ಇನ್ನೊಂದು ಡಯಾಗ್ರಾಮ್ ಅನ್ನು ನಿಮ್ಗೆ ತೋರಿಸಬೇಕಾದ್ರೆ H2A, H2B, H3, H4. ಓಕೆ, ಪ್ಲೀಸ್ ಎಕ್ಸಾಮ್ ನಲ್ಲಿ ಈ ಡಯಾಗ್ರಾಮ್ಸ್ ಅನ್ನು ಡ್ರಾ ಮಾಡಬೇಡ್ರಿ. H2A, H2B, H3, H4 ಹಿಂಗೆ 2 ಇರುತ್ತೆ. ಒಂದ್ ಕಡೆಯಿಂದ ಹಿಂಗೆ ಹೋಗಿ ಕೆಳಗಡೆಯಿಂದ ರೌಂಡ್ ಆಗಿ ಬಂದು ಮೇಲ್ಗಡೆ ಹೋಗುತ್ತೆ. ಓಕೆ, ಬಂದು ಮತ್ತೆ ಸೇಮ್ ಇದೇ ತರ ಹೋಗಿ ಹಿಂಗೆ. ಇದನ್ನ ನಾವು ಒಂದು ಏನಂತ ಹೇಳ್ತೀವಿ ಅಂತಂದ್ರೆ ನ್ಯೂಕ್ಲಿಯೋಸೋಮ್ ಅಂತ ಕರಿತೀವಿ. ಓಕೆ, here histone aptamer is made up of 8 proteins, that is H2A, H2B, H3 and H4. Okay, histone is aptamer is organized set of 8 protein of 4 types ಅಂತ ನಾವು ಹೇಳ್ತೀವಿ.
ಈಗ the negatively charged DNA, the negatively charged DNA is wrapped around positively charged histone proteins. Positively charged histone proteins. Ali H stands for histone antane. Okay, wrapped around histone proteins to form ನ್ಯೂಕ್ಲಿಯೋಸೋಮ್. ಓಕೆ, ಎಸ್, ಅದಕ್ಕೆ ಇದನ್ನ ನಾವು ಏನಪ್ಪಾ ಅಂದ್ರೆ ನ್ಯೂಕ್ಲಿಯೋಸೋಮ್ ಮಾಡೆಲ್ ಅಂತಾನೂ ಕರಿತೀವಿ. ಎಸ್, ಇಲ್ಲಿ ಒಂದ್ ಕಡೆ ಕ್ಲಿಯರ್ ಆಗಿ ಹೇಳ್ತೀವಿ. ಓಕೆ, ಡಿಎನ್ಎ ಇಟ್ ಟೇಕ್ಸ್ 2 turns around the histone octamer. DNA is take 2 turns around histone octamer. ಓಕೆ, ಎಸ್, ಈ 2 ಟರ್ಮ್ಸ್ ಆಗಿದ್ದಕ್ಕೆ ಏನಾಗುತ್ತೆ ಅಂದ್ರೆ ಇಟ್ ಕನ್ಸಿಸ್ಟ್ ಆಫ್ 200 ಬೇಸ್ ಪೇರ್ಸ್. ಅಂದ್ರೆ a typical nucleosome contain 200 base pairs. Okay, continuation ಮತ್ ಮಾಡೋಣ.